ಜೈನ ಸಂಪ್ರದಾಯದ ಕನ್ನಡವು ಒಂದು ವಿಶ್ವಭಾಷೆ. ನೀವು ಕನ್ನಡಿಗರೇ, ಕನ್ನಡ ಭಾಷೆಯ ಹುಟ್ಟು ಹಾಗೂ ಬೆಳವಣಿಗೆಯ ವಿಚಾರವನ್ನು ತಿಳಿದಿರುವಿರಾ? ನೀವು ತಿಳಿದಿರುವ ಮಾಹಿತಿಯ ಸತ್ಯಾಸತ್ಯತೆಯನ್ನು ತಿಳಿಯುವ ಆಸಕ್ತಿಯು ನಿಮಗಿದ್ದರೆ ಈ ಬರಹವನ್ನು ಗಮನಿಸಿರಿ. ಜಗತ್ತಿನ ಪ್ರಾಚೀನ ಲಿಪಿಗಳಲ್ಲೊಂದಾದ ದೇವನಾಗರಿ ಲಿಪಿಯನ್ನು ಬಳಸಿಕೊಂಡಿರುವ ಸಂಸ್ಕೃತ ಭಾಷೆಗೆ ತಾಯಿಯ ಸ್ಥಾನದಲ್ಲಿರುವ ಕನ್ನಡವು ಜಗತ್ತಿನ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ನಮ್ಮ ಸಮಕಾಲೀನ ಸಮಾಜದಲ್ಲಿ ಕನ್ನಡದ ಹೆಸರು ಹೇಳಿಕೊಂಡು ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡವರು ಹಲವರಿದ್ದಾರೆ. ಕೆಲವರು ಕನ್ನಡಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ಕನ್ನಡದ ಉಳಿವಿಗೆ ಬೆಳವಣಿಗೆಗೆ ಕಾರಣರಾದವರು ನಮ್ಮ ಪ್ರಾಚೀನ ಜೈನ ಸಂಪ್ರದಾಯದವರು. ಕನ್ನಡಕ್ಕಾಗಿ ಇವರು ನೀಡಿರುವ ಕೊಡುಗೆ ಅಪಾರ. ಅದಕ್ಕಾಗಿ ಇಂದಿನ ಕನ್ನಡಿಗರು ಈ ಜೈನ ಸಂಪ್ರದಾಯಕ್ಕೆ ಕೃತಜ್ಞರಾಗಿರಬೇಕಾದುದು ಒಂದು ಪ್ರಾಕೃತಿಕ ಧರ್ಮವಾಗಿದೆ. ಇದಕ್ಕೆ ಸಂಬಂಧಿಸಿದ ಕೆಲವು ಮಾಹಿತಿಗಳನ್ನು ನೀವು ಮುಂದೆ ಈ ಕಿರುಪರಿಚಯದಲ್ಲಿ ಕಾಣಬಹುದಾಗಿದೆ. ಕುಮುದೇಂದ್ರ ಮುನಿಯ ಸಿರಿಬುವಲಯವು ಕನ್ನಡದ ಒಂದು ಅಂಕಕಾವ್ಯ. ಪ್ರಪಂಚದ 10ನೇ ಅಚ್ಚರಿ ಎನಿಸಿರುವ ಈ ಕಾವ್ಯವು ಜಗತ್ತಿನ ಮೊದಲನೆಯ ವಿಶ್ವಕೋಶ. ಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಗ್ರಂಥದಲ್ಲಿ ಅಡಕವಾಗದೇ ಇರುವ ವಿಚಾರವು ಯಾವುದೂ ಇಲ್ಲ ಎಂಬುದು ಕವಿಯ ಘೋಷಣೆ. ಅಂದಿನ ಕಾಲಕ್ಕೆ ಭಾರತದಲ್ಲಿದ್ದ ಸಮಸ್ತ ಸಾಹಿತ್ಯವನ್ನು 100,000 ಲಕ್ಷ ಕೋಟಿ ಶ್ಲೋಕಗಳ ವ್ಯಾಪ್ತಿಯಲ್ಲಿ ಈ ಗ್ರಂಥದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಅಂಕಿಗಳ ರೂಪದಲ್ಲಿ ಕಟ್ಟಿರಿಸಲಾಗಿದೆ. ಅಂಕಿಗಳ ರೂಪದಿಂದ ಇವುಗಳನ್ನು ಹೊರತರಬೇಕಾಗಿತ್ತು. ಈ ಕಾರ್ಯವು ಸುಮಾರು 60 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಕೆ. ಶ್ರೀಕಂಠಯ್ಯನೆಂಬ ಒಬ್ಬ ಅವಿದ್ಯಾವಂತರು ಈ ಕಾರ್ಯವನ್ನು ಸಾಧಿಸಿದರು. ಅನುಚಿತವಾದ ವಿವಾದಗಳು, ಹಠ ಸಾಧನೆಯ ಕೆಟ್ಟ ಮನೋಭಾವದಿಂದಾಗಿ ಈ ಸಾಧನೆಯು ಇಂದಿಗೂ ಅಜ್ಞಾತವಾಗಿದೆ. 1200 ವರ್ಷಗಳಷ್ಟು ಹಿಂದೆ ಆತ್ಮಜ್ಞಾನ, ಆಯುರ್ವೇದ, ಆಕಾಶಗಮನ, ವಸ್ತುವಿಜ್ಞಾನ, ಗಣಿತ, ಗಣಕಯಂತ್ರಕ್ರಮ, ಸಾಹಿತ್ಯ, ಕಲೆ ಮುಂತಾದ ವಿಚಾರಗಳಲ್ಲಿ ಭಾರತೀಯರು, ಅದರಲ್ಲೂ ಕನ್ನಡಿಗರು ಹೊಂದಿದ್ದ ಮಹೋನ್ನತಿಯನ್ನು ತಿಳಿಯಲು ಸಿರಿಬುವಲಯವು ಜೀವಂತ ದಾಖಲೆಯಾಗಿ ಉಳಿದಿದೆ. ಅಲ್ಲದೆ ರಾಮಾಯಣ, ಭಾರತ, ಭಾಗವತ, ಭಗವದ್ಗೀತೆ, ಸಹಸ್ರನಾಮ ಇತ್ಯಾದಿ ಪ್ರಾಚೀನ ಸಾಹಿತ್ಯವೆಲ್ಲವೂ ಈ ಗ್ರಂಥದಲ್ಲಿ ಅಡಕವಾಗಿವೆ. ಇಂಥ ಅದ್ಭುತವಾದ ಪ್ರಾಚೀನ ಕನ್ನಡ ಗ್ರಂಥ ಇರುವುದು ನಿಜವೇ? ಇದ್ದರೆ ಅದು ಯಾವುದು? ಅದನ್ನು ಬರೆದವನಾರು? ಯಾವ ಕಾಲದಲ್ಲಿ ಬರೆದದ್ದು? ಇಂದಿಗೂ ಅದು ಜನಪ್ರಿಯತೆ ಗಳಿಸದೇ ಇರುವುದು ಏಕೆ? ಈಗಲೂ ಅದು ಓದಲು ಲಭ್ಯವಿದೆಯೇ? ಮುಂತಾದ ಹಲವಾರು ಪ್ರಶ್ನೆಗಳು ಇಲ್ಲಿ ಹುಟ್ಟುತ್ತವೆ. ಅವುಗಳಿಗೆ ಸೂಕ್ತ ಉತ್ತರಗಳು ಇಲ್ಲಿವೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ಸೇಡಿಯಾಪು ಕೃಷ್ಣ ಭಟ್ಟ, ಆಲೂರು ವೆಂಕಟರಾವ್, ಎ. ವೆಂಕಟಸುಬ್ಬಯ್ಯ, ಬಿ. ಎಂ. ಶ್ರೀಕಂಠಯ್ಯ, ಡಿ. ವಿ. ಜಿ, ಎ. ಆರ್. ಕೃಷ್ಣಶಾಸ್ತ್ರಿ, ಎಂ. ಆರ್. ಶ್ರೀನಿವಾಸಮೂರ್ತಿ, ತೀನಂ ಶ್ರೀ, ದೇವಡು ನರಸಿಂಹಶಾಸ್ತ್ರಿ, ತೀತಾ ಶರ್ಮಾ, ಸಿ. ಕೆ. ವೆಂಕಟರಾಮಯ್ಯ, ಡಿ. ಎಲ್. ಎನ್, ಕೆ. ಬಿ. ಶಿವಮೂರ್ತಿ ಶಾಸ್ತ್ರಿ, ಕೆ. ವಿ. ಪುಟ್ಟಪ್ಪ, ಅನಾಕ್ರು, ತರಾಸು, ಕೆ. ಶಿವರಾಮ ಕಾರಂತ, ಜಿ. ಪಿ. ರಾಜರತ್ನಂ ಮುಂತಾದ ಕನ್ನಡ ದಿಗ್ಗಜರೆಲ್ಲರಿಗೂ ಈ ಸಿರಿಬುವಲಯದ ಸಂಶೋಧನೆಯ ವಿಚಾರವು ತಿಳಿಯದ್ದೇನಲ್ಲ. ಇವರಲ್ಲಿ ಕೆಲವರನ್ನು ಬಿಟ್ಟರೆ ಉಳಿದವರೆಲ್ಲರೂ ವಿಶ್ವವಿದ್ಯಾನಿಲಯದ ಶಿಕ್ಷಣದ ಮುದ್ರೆ ಹೊಂದಿದ್ದವರು. ಅವರಲ್ಲಿ ಕೆಲವರಿಗೆ ಈ ಅವಿದ್ಯಾವಂತ ಸಂಶೋಧಕನ ಸಾಧನೆಯು ಸಮಂಜಸವೆನಿಸಲೇ ಇಲ್ಲ. ಇವರ ನಂತರ ಪ್ರಸಿದ್ಧಿಗೆ ಬಂದ ಇವರ ಶಿಷ್ಯ ಪರಂಪರೆಯವರು ಇದೇ ಹಾದಿ ಹಿಡಿದವರು. ಹಾಗಿದ್ದಲ್ಲಿ ಈ ಕಬ್ಬಿಣದ ಕಡಲೆಯನ್ನು ಅಗಿದು ನುಂಗುವವರು ಯಾರಿದ್ದಾರೆ? ಪಂಪನೇ ಕನ್ನಡದ ಆದಿಕವಿ, ಅವನ ಕಾವ್ಯವೇ ಕನ್ನಡದ ಪ್ರಾಚೀನ ಹಳಗನ್ನಡ ಕಾವ್ಯ ಎಂಬುದು ನಮ್ಮ ವಿದ್ವಾಂಸರ ಅಚಲ ನಂಬಿಕೆ. ಆದರೆ ಸಿರಿಬುವಲಯವು ಇಡೀ ಜಗತ್ತಿನಲ್ಲೇ ಇಂದಿಗೂ ಇರುವ ಪ್ರಾಚೀನವಾದ ದೇಸಿ ಕಾವ್ಯವೆಂಬುದು ಸ್ಪಷ್ಟವಿದೆ. ಈ ಭರತಖಂಡದ ಒಂದು ವಿಸ್ತಾರವಾದ ಭೂಭಾಗ ಕರ್ನಾಟಕ. ಕ್ರಿಸ್ತಶಕ 800ರ ಸುಮಾರಿನಲ್ಲಿ ಕರ್ನಾಟಕ ಸಾಮ್ರಾಜ್ಯದ ನೂತನ ರಾಜಧಾನಿಯಾಗಿ ನಿರ್ಮಾಣವಾದ ಮಾನ್ಯಖೇಟದ ಸಾಮ್ರಾಟ ಅಮೋಘವರ್ಷನಿಗೆ ಗುರುವಾಗಿದ್ದವನು ಕುಮುದೇಂದುವೆಂಬ ಜೈನಯತಿ. ಜೈನ ಸಂಪ್ರದಾಯದಲ್ಲಿ ಈಗ ದಿಗಂಬರ ಹಾಗೂ ಶ್ವೇತಾಂಬರವೆಂಬ ಪಂಗಡಗಳಿವೆ. ಹಿಂದೆ ಹಲವಾರು ಉಪಪಂಗಡಗಳಿದ್ದವು. ಅವುಗಳ ಪೈಕಿ ಯಾಪನೀಯ ಎಂಬುದು ಒಂದು ಪಂಗಡ. ದಿಗಂಬರ ಸಂಪ್ರದಾಯದ ಜೈನರು ಈ ಯಾಪನೀಯರನ್ನು ಜೈನರು ಎಂದು ಮಾನ್ಯ ಮಾಡಿರಲಿಲ್ಲ. ಕುಮುದೇಂದುವು ಈ ಯಾಪನೀಯ ಜೈನ ಸಂಪ್ರದಾಯದವನು. ಈ ಸಂಪ್ರದಾಯದವರು ಬಹಳ ಉದಾರವಾದಿಗಳಾಗಿದ್ದವರು. ಕುಮುದೇಂದುವು ಪ್ರಚಂಡ ಮೇಧಾವಿಯಾಗಿದ್ದವನು. ಸರ್ವಜ್ಞ ಸ್ವರೂಪಿ ಎನಿಸಿದ ಈ ಕುಮುದೇಂದು ಮುನಿಯು ರಚಿಸಿದ ಸರ್ವಭಾಷಾಮಯಿಯಾದ, ಸರ್ವಶಾಸ್ತ್ರಮಯಿಯಾದ, ಸರ್ವಜ್ಞಾನಮಯಿಯಾದ,
ಜಗತ್ತಿನ ಅತ್ಯಂತ ಅಚ್ಚರಿಯ ಪ್ರಾಚೀನ ಕನ್ನಡ ಅಂಕಕಾವ್ಯವಾದ ಸಿರಿಭೂವಲಯವನ್ನು ಕುರಿತು ಮಾನವ ಕುಲದ ಬಹಳ ಪ್ರಾಚೀನ ಇತಿಹಾಸವನ್ನು ತಿಳಿಸಿಕೊಡುವ ಈ ಜೀವಂತ ಸಾಕ್ಷಿಯನ್ನು ಕುರಿತು ಕಿಂಚಿತ್ ಪರಿಚಯ ನೀಡುವುದೇ ಈ ಕಿರುಬರಹದ ಗುರಿಯಾಗಿದೆ. ಆದಿತೀರ್ಥಂಕರ ಋಷಭದೇವನಿಂದ ಆರಂಭಿಸಿ ತನ್ನ ಗುರು ವೀರಸೇನನವರೆವಿಗೂ ಹರಿದು ಬಂದ ಸ್ಯಾದ್ವಾದದ ಜ್ಞಾನಗಂಗೆಯನ್ನು ಸಂಗ್ರಹಿಸಿ ಕುಮುದೇಂದು ಮುನಿ ರಚಿಸಿದ ಒಂದು ಮಹೋನ್ನತವಾದ ಸಾಹಿತ್ಯ ಕೃತಿಯೇ ಸರ್ವಭಾಷಾಮಯೀ ಭಾಷಾ ಸಿರಿಭೂವಲಯ. ಜಗತ್ತಿನಲ್ಲಿ ಪ್ರತಿಯೊಂದು ಗಣಿತಾತ್ಮಕವಾಗಿ ರಚನೆಯಾಗಿವೆ, ಯಾವುದೂ ಆಕಸ್ಮಿಕವಾಗಿ ಸೃಷ್ಟಿಯಾಗಿಲ್ಲ. ಜೀವನದಲ್ಲಿ ಕಾಣಬರುವ ಸುಖ ದುಃಖ, ಲಾಭ ನಷ್ಟ, ಸತ್ಯ ಮಿಥ್ಯ, ಒಳಿತು ಕೆಡುಕು, ಹಗಲು ರಾತ್ರಿ, ಪಾಪ ಪುಣ್ಯ ಇತ್ಯಾದಿ ದ್ವಂದ್ವಗಳೆಲ್ಲವೂ ಸಮವಾಗಿವೆ. ಇವುಗಳು ಎಲ್ಲರಿಗೂ ಸಮಪಾಲು. ಜಗತ್ತಿನ ಮಾನವ ಕುಲಕ್ಕೆಲ್ಲ ಒಂದೇ ಧರ್ಮ, ಅದು ಮಾನವ ಧರ್ಮ ಎಂಬ 3 ಮೂಲಭೂತ ಸತ್ಯ ಸಂಗತಿಗಳನ್ನು ಸಿರಿಭೂವಲಯವು ಪ್ರತಿಪಾದಿಸುತ್ತದೆ. ವ್ಯಕ್ತಿ ಜೀವನದಲ್ಲಿ ಸ್ವಾರ್ಥವನ್ನು ತ್ಯಜಿಸಿ ಪರೋಪಕಾರಕ್ಕಾಗಿ ಜೀವಿಸುವುದೇ ಪರಮಧ್ಯೇಯವೆಂಬ ಮಹತ್ವವನ್ನು ನಿರೂಪಿಸಿದ ನಿಸ್ವಾರ್ಥಿ ವಿಶ್ವಾಮಿತ್ರ. ಸ್ವಾರ್ಥಕ್ಕಾಗಿ ಸರ್ವಶಕ್ತನಲ್ಲಿ ಬೇಡುವುದು ತರವಲ್ಲ, ಲೋಕಹಿತಕ್ಕಾಗಿ ಮಾತ್ರ ಭಗವಂತನ ಕೃಪೆಯನ್ನು ಯಾಚಿಸಬೇಕು ಎಂಬ ಉನ್ನತವಾದ ಧ್ಯೇಯವನ್ನು ನಿರೂಪಿಸುವ ದಿಸೆಯಲ್ಲಿ ಸೇವಿಸಲು ಹಿರಿಯನೆನಿಸಿದ ಸೂರ್ಯನನ್ನು ಬೇಡುವೆವು ನಮ್ಮಯ್ಯ ಬುದ್ಧಿಯನ್ನು ಬೆಳಗೆಂದು ಎಂಬ ಪ್ರಾರ್ಥನೆಯನ್ನು ಗಾಯತ್ರಿ ಮಂತ್ರದ ರೂಪದಲ್ಲಿ ಲೋಕಕ್ಕೆ ಅರ್ಪಿಸಿದ ಈತ ಉದಾರ ಮಾನವತಾವಾದಿ. ಜಗತ್ತಿನ ಸೃಷ್ಟಿಚಕ್ರದ ಒಂದು ಸುತ್ತಿನಲ್ಲಿ 14 ಜನ ಮನುಗಳು ಅಧಿಕಾರಿಗಳಾಗಿರುತ್ತಾರೆ. ಮೊದಲನೆಯವನು ಸ್ವಯಂಭೂ, ಇವನ ಮಗ ಪ್ರಿಯವ್ರತ, ಇವನ ಮಗ ಅಗ್ನಿದ್ರ, ಇವನ ಮಗ ನಾಭಿರಾಜ, ಇವನ ಮಗ ಋಷಭದೇವ, ಇವನ ಮಕ್ಕಳು ಭರತ, ಬಾಹುಬಲಿ, ಬ್ರಾಹ್ಮಿ, ಸುಂದರಿ. ಮಹಾನ್ ಸಾಮ್ರಾಟನಾಗಿದ್ದ ಋಷಭದೇವನು ವೈರಾಗ್ಯವಶನಾಗಿ ಕಾಡಿಗೆ ತೆರಳಿ ದಿಗಂಬರನಾಗಿ ಸಂಚರಿಸಿ ಸಮವಸರಣದ ಯೋಗ ಸಮಾಧಿಯಲ್ಲಿ ಸಕಲ ಜೀವ ಸಂಕುಲಕ್ಕೂ ಜೀವನದ ಸನ್ಮಾರ್ಗ ಸೂಚಿಸುವ ದಿವ್ಯಧ್ವನಿಯನ್ನು ಉಪದೇಶಿಸಿದವನು. ಇವನು ಜೈನ ಸಂಪ್ರದಾಯದ ಪ್ರಥಮ ತೀರ್ಥಂಕರ. ಅಹಿಂಸೆಯು ಜೈನರಿಗೆ ಪರಮಜೀವನ ಧರ್ಮ. ಹಿಂಸೆಯ ಕಾರಣದಿಂದಾಗಿಯೇ ಯಜ್ಞಯಾಗಗಳನ್ನು ಸೂಚಿಸುವ ವೇದೋಪನಿಷತ್ತುಗಳು ಇವರಿಗೆ ಮಾನ್ಯವಲ್ಲ. ಈ ದಿಸೆಯಲ್ಲಿ ನೋಡಿದರೆ ಋಷಭದೇವನಿಗಿಂತಲೂ ಮೊದಲು ಯಜ್ಞಯಾಗಗಳನ್ನು ವಿರೋಧಿಸಿದವನು ನಾಭಿರಾಜ. ಇದಕ್ಕೂ ಮೊದಲು ಅಹಿಂಸಾ ತತ್ವವನ್ನು ಪ್ರತಿಪಾದಿಸಿದವನು ವಿಶ್ವಾಮಿತ್ರ. ಹರಿಶ್ಚಂದ್ರನು ಆಚರಿಸಲಿದ್ದ ನರಬಲಿಯ ಯಜ್ಞವನ್ನು ವಿರೋಧಿಸಿ ವರುಣದೇವನನ್ನೇ ಹೆಮ್ಮೆಟ್ಟಿಸಿದವನು ವಿಶ್ವಕ್ಕೆ ಮಿತ್ರನೆನಿಸಿದ ಉದಾರ ಗುಣ ಸಂಪನ್ನ ಈ ವಿಶ್ವಾಮಿತ್ರ. ಸಾಮ್ರಾಟ ಪದವಿಯನ್ನು ತ್ಯಜಿಸಿದ ಋಷಭದೇವನು ಸಕಲ ಸಂಪತ್ತನ್ನು ಮಕ್ಕಳಿಗೆ ಕೊಡುತ್ತಾನೆ. ಸಾಮ್ರಾಜ್ಯವು ಗಂಡು ಮಕ್ಕಳಿಗೂ, ಅಕ್ಷರ ಹಾಗೂ ಅಂಕಿಗಳ ಜ್ಞಾನವು ಹೆಣ್ಣು ಮಕ್ಕಳಿಗೂ ದೊರೆಯುತ್ತದೆ. ತನ್ನ ತಂಗಿಗೆ ತಂದೆಯಿಂದ ದೊರೆತ ಅಂಕಾಕ್ಷರದ ರಹಸ್ಯವನ್ನರಿತ ಬಾಹುಬಲಿಯು ದಿವ್ಯಧ್ವನಿಯ ಸಾರವನ್ನು ಅಂಕಚಕ್ರದಲ್ಲಿ ಬಂಧಿಸಿ ತನ್ನ ಅಣ್ಣ ಭರತನಿಗೆ ಉಪದೇಶಿಸುತ್ತಾನೆ. ಇದೇ ಕೇವಲ ಜ್ಞಾನ. ಇವರೆಲ್ಲರೂ ಕೋಟ್ಯಾಂತರ ವರ್ಷಗಳ ಹಿಂದಿನವರು. ಈ ಕೇವಲ ಜ್ಞಾನದ ಪ್ರವಾಹವು ನೇಮಿ ತೀರ್ಥಂಕರನಿಂದ ದ್ವಾರಕೆಯ ಶ್ರೀಕೃಷ್ಣನಿಗೆ ಉಪದೇಶವಾಯಿತು. ಇದನ್ನೇ ವ್ಯಾಸ ಮಹರ್ಷಿಯು 163 ಶ್ಲೋಕಗಳ ಗೀತೆಯಾಗಿ ತನ್ನ ಜಯಕಾವ್ಯದಲ್ಲಿ ಗ್ರಂಥಸ್ಥಗೊಳಿಸುತ್ತಾನೆ. ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಮಾನಸಿಕ ಸಂಘರ್ಷಕ್ಕೆ ಸಿಲುಕಿದ ಅರ್ಜುನನಿಗೆ ಶ್ರೀಕೃಷ್ಣನು ಗೀತೋಪದೇಶವಾಗಿ ಇದನ್ನು ಬೋಧಿಸುತ್ತಾನೆ. ಕ್ರಿಸ್ತಪೂರ್ವ 1954. ಇದೇ ಇಂದಿನ ಮಹಾಭಾರತದ ಭಗವದ್ಗೀತೆಯಾಗಿ ಶಂಕರ ಭಗವತ್ಪಾದರಿಂದ ರೂಪಾಂತರ ಹೊಂದಿದೆ. 23ನೇ ತೀರ್ಥಂಕರ ಪಾರ್ಶ್ವನಾಥನ ಶಿಷ್ಯ ಕಪಿಲವಸ್ತುವಿನ ಗೌತಮನು ಬುದ್ಧನಾಗಿ ಬೌದ್ಧ ಮತವನ್ನು ಸ್ಥಾಪಿಸುತ್ತಾನೆ. ಕ್ರಿಸ್ತಪೂರ್ವ 450. 24ನೇ ತೀರ್ಥಂಕರ ಮಹಾವೀರನು ನೀಡಿದ ದಿವ್ಯಧ್ವನಿಯನ್ನು ಅವನ ಗಣಧರ ಇಂದ್ರನಂದಿ ಗೌತಮನು ಶ್ರುತಾವತಾರ ಎಂಬ ಗ್ರಂಥವಾಗಿ ಬರಹದಲ್ಲಿ ನಿರೂಪಿಸಿದ. ಕ್ರಿಸ್ತಪೂರ್ವ 201. ಅದು ಈಗ ಅನುಪಲಬ್ಧವಾದರೂ ಮುಂದೆ ರಚನೆಯಾದ ಸಮಸ್ತ ಜೈನ ಸಾಹಿತ್ಯಕ್ಕೂ ಇದೇ ಮೂಲ ಆಧಾರವಾಗಿರುವ ವಿಚಾರವು ಹಿಂದಿನಿಂದಲೂ ಪ್ರಚಲಿತವಿದೆ. ಗೌತಮ ಗಣಧರಿಂದ ರಚಿತವಾದ ಗ್ರಂಥಕ್ಕೆ ಪೂರ್ವೇ ಕಾವ್ಯ ಎಂದು, ಮಂಗಳ ಪಾಹುಡ ಎಂದು, ಕರ್ಣಸೂತ್ರ ಎಂದು ಹೆಸರಾಯಿತು.